ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ 3ನೇ ಅಧ್ಯಾಯ ಆರೋಗ್ಯ ಅನನ್ಯ ನಿಧಿ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವ ರೋಗಗಳನ್ನು ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳು ಎಂದು ವರ್ಗೀಕರಿಸಿ. ಉತ್ತರ: ಸಾಂಕ್ರಾಮಿಕ ರೋಗಗಳು ಶೀತ ಮತ್ತು ಜ್ವರ, ವಿಷಮಶೀತ ಜ್ವರ, ಚಿಕನ್ ಪಾಕ್ಸ್ ಅಂದರೆ ಅಮ್ಮ. ಸಾಂಕ್ರಾಮಿಕವಲ್ಲದ ರೋಗಗಳು ಮಧುಮೇಹ, ಅಸ್ತಮ. ಎರಡನೇ ಪ್ರಶ್ನೆ, ರೋಗಗಳನ್ನು ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು ಎಂದು ವಿಶಾಲವಾಗಿ ವರ್ಗೀಕರಿಸಬಹುದು. ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಗುರುತಿಸಿ. ಆಪ್ಷನ್ 1 ವಿಷಮಶೀತ ಜ್ವರ, ಅಸ್ತಮ, ಮಧುಮೇಹ, ದಡಾರ. ಅದರಲ್ಲಿ ಆಪ್ಷನ್ ಎ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮತ್ತು 4, ಆಪ್ಷನ್ ಡಿ 2 ಮತ್ತು 4. ಸರಿಯಾದ ಉತ್ತರ ಆಪ್ಷನ್ ಬಿ 2 ಮತ್ತು 3. ಮೂರನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ಫ್ಲೂ ವ್ಯಾಪಕವಾಗಿದೆ. ಹಲವಾರು ಸಹಪಾಠಿಗಳು ಗೈರು ಹಾಜರಾಗಿದ್ದಾರೆ. ಇನ್ನೂ ಕೆಲವರು ಕೆಮ್ಮುತ್ತಾ ಮತ್ತು ಸೀನುತ್ತಾ ಶಾಲೆಗೆ ಬರುತ್ತಿದ್ದಾರೆ. ರೋಗ ಮತ್ತಷ್ಟು ಹರಡುವುದನ್ನು ತಡೆಯಲು ಶಾಲೆಯು ಯಾವ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ: ಶಾಲೆಗೆ ಬರುವ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಬೇಕು. ಸೋಂಕಿತ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯಲು ಸೂಚಿಸಬೇಕು. ಶಾಲೆಯ ಆವರಣವನ್ನು ಸ್ವಚ್ಛವಾಗಿಡಬೇಕು. ಅದರಲ್ಲೇ ಎರಡನೇದು, ನಿಮ್ಮೊಂದಿಗೆ ಬೆಂಚ್ನಲ್ಲಿ ಕುಳಿತುಕೊಳ್ಳುವ ನಿಮ್ಮ ಸಹಪಾಠಿಯಲ್ಲಿ ಜ್ವರದ ಲಕ್ಷಣಗಳು ಕಂಡುಬಂದರೆ ಒರಟಾಗಿ ನಡೆದುಕೊಳ್ಳದೆ ಅಥವಾ ನೋಯಿಸದೆ ನೀವು ಹೇಗೆ ಪ್ರತಿಕ್ರಿಯಿಸುವಿರಿ? ಉತ್ತರ: ಆ ಸಹಪಾಠಿಯನ್ನು ನೋಯಿಸದೆ ದೂರದಿಂದಲೇ ಪ್ರೀತಿಯಿಂದ ಮಾತನಾಡಬೇಕು ಮತ್ತು ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಅಥವಾ ವೈದ್ಯರನ್ನು ಭೇಟಿಯಾಗಲು ಸಲಹೆ ನೀಡಬೇಕು. ಮೂರನೇ ಪ್ರಶ್ನೆ, ಅದರಲ್ಲಿ ಈ ಪರಿಸ್ಥಿತಿಯಲ್ಲಿ ಸೋಂಕಿಗೆ ಒಳಗಾಗದಂತೆ ನಿಮ್ಮನ್ನು ಮತ್ತು ಇತರರನ್ನು ನೀವು ಹೇಗೆ ರಕ್ಷಿಸುವಿರಿ? ಉತ್ತರ: ಮಾಸ್ಕ್ ಧರಿಸುವುದು, ಪದೇ ಪದೇ ಕೈ ತೊಳೆಯುವುದು, ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಬಳಸುವುದು, ಸೋಂಕಿತರಿಂದ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವ ಮೂಲಕ ರಕ್ಷಿಸಿಕೊಳ್ಳಬಹುದು. ನಾಲ್ಕನೇ ಪ್ರಶ್ನೆ, ಮಲೇರಿಯಾ ಕಾಯಿಲೆ ಇರುವ ಮತ್ತೊಂದು ನಗರಕ್ಕೆ ಪ್ರಯಾಣಿಸಲು ನಿಮ್ಮ ಕುಟುಂಬವು ಯೋಜಿಸುತ್ತಿದೆ. ಪ್ರವಾಸದ ಮೊದಲು, ಪ್ರವಾಸದ ಸಮಯದಲ್ಲಿ ಮತ್ತು ಪ್ರವಾಸದ ನಂತರ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ: ಪ್ರವಾಸಕ್ಕೆ ಮೊದಲು ಸೂಕ್ತ ಲಸಿಕೆ ಅಥವಾ ಮುನ್ನೆಚ್ಚರಿಕೆ, ಪ್ರವಾಸದ ಸಮಯದಲ್ಲಿ ಸೊಳ್ಳೆ ಪರದೆಗಳ ಬಳಕೆ ಮತ್ತು ಮೈ ಮುಚ್ಚುವ ಬಟ್ಟೆಗಳನ್ನು ಧರಿಸುವುದು, ಪ್ರವಾಸದ ನಂತರ ಆರೋಗ್ಯದಲ್ಲಿ ಬದಲಾವಣೆಗಳಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲೇ ಎರಡನೇ ಪ್ರಶ್ನೆ, ಸೊಳ್ಳೆ ಪರದೆಗಳು ಅಥವಾ ಸೊಳ್ಳೆ ನಿರೋಧಕಗಳ ಪ್ರಾಮುಖ್ಯತೆಯ ಬಗ್ಗೆ ನಿಮ್ಮ ಒಡ ಹುಟ್ಟಿದವರಿಗೆ ಹೇಗೆ ವಿವರಿಸುವಿರಿ? ಉತ್ತರ: ಸೊಳ್ಳೆ ಕಡಿತದಿಂದ ಮಲೇರಿಯಾ, ಡೆಂಗ್ಯೂನಂತಹ ರೋಗಗಳು ಬರುತ್ತವೆ ಎಂದು ವಿವರಿಸಿ ಪರದೆಗಳು ಹೇಗೆ ನಮ್ಮನ್ನು ರಕ್ಷಿಸುತ್ತವೆ ಎಂಬುದನ್ನು ತಿಳಿಸಬೇಕು. ಮೂರನೇ ಪ್ರಶ್ನೆ, ಅದರಲ್ಲಿ ಅಂತಹ ಪ್ರದೇಶಗಳಲ್ಲಿ ಪ್ರಯಾಣಿಕರು ಆರೋಗ್ಯ ಸಲಹೆಗಳನ್ನು ನಿರ್ಲಕ್ಷಿಸಿದರೆ ಏನಾಗಬಹುದು? ಉತ್ತರ: ಆರೋಗ್ಯ ಸಲಹೆಗಳನ್ನು ನಿರ್ಲಕ್ಷಿಸಿದರೆ ಮಲೇರಿಯಾ ಸೋಂಕಿಗೆ ತುತ್ತಾಗುವ ಅಪಾಯ ಹೆಚ್ಚಾಗುತ್ತದೆ. ಇದು ಗಂಭೀರ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಐದನೇ ಪ್ರಶ್ನೆ, ಧೂಮಪಾನವು ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಸಾವಿಗೆ ಕಾರಣವಾಗಬಹುದು ಎಂದು ತಿಳಿದಿದ್ದರೂ ಸಹ ನಿಮ್ಮ ಚಿಕ್ಕಪ್ಪ ತನ್ನ ಸ್ನೇಹಿತರೊಂದಿಗೆ ಹೊಂದಿಕೊಳ್ಳಲು ಧೂಮಪಾನ ಮಾಡಲು ಪ್ರಾರಂಭಿಸಿದ್ದಾರೆ. ಒರಟಾಗಿ ವರ್ತಿಸದೆ ಅದನ್ನು ನಿಲ್ಲಿಸಲು ನೀವು ಅವರಿಗೆ ಏನು ಹೇಳುತ್ತೀರಿ? ಉತ್ತರ: ಧೂಮಪಾನವು ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಮತ್ತು ಅದು ಸಾವಿಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ವೈಜ್ಞಾನಿಕವಾಗಿ ಅವರಿಗೆ ಪ್ರೀತಿಯಿಂದ ವಿವರಿಸುವುದು. ಎರಡನೇದು, ಒಂದು ಸಂತೋಷಕೂಟದಲ್ಲಿ ನಿಮ್ಮ ಸ್ನೇಹಿತ ನಿಮಗೆ ಸಿಗರೇಟನ್ನು ನೀಡಿದರೆ ನೀವು ಏನು ಮಾಡುತ್ತೀರಿ? ಉತ್ತರ: ಧೂಮಪಾನವು ತನ್ನ ಆರೋಗ್ಯಕ್ಕೆ ಮಾತ್ರವಲ್ಲ ಸುತ್ತಮುತ್ತಲಿನವರಿಗೂ ಹಾನಿಕಾರಕ ಎಂದು ಹೇಳಿ ಆ ಸಿಗರೇಟನ್ನು ನಯವಾಗಿ ತಿರಸ್ಕರಿಸುತ್ತೇನೆ. ಮೂರನೇ ಪ್ರಶ್ನೆ, ವಿದ್ಯಾರ್ಥಿಗಳು ಅಂತಹ ಹಾನಿಕಾರಕ ಅಭ್ಯಾಸಗಳಲ್ಲಿ ತೊಡಗುವುದನ್ನು ತಡೆಗಟ್ಟಲು ಶಾಲೆಗಳು ಹೇಗೆ ಸಹಾಯ ಮಾಡಬಹುದು? ಉತ್ತರ: ಶಾಲೆಗಳಲ್ಲಿ ಅಂತಹ ದುರಭ್ಯಾಸಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಬಹುದು ಮತ್ತು ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಬಹುದು. ಆರನೇ ಪ್ರಶ್ನೆ, ಸಾನಿಯಾ ತನ್ನ ಸ್ನೇಹಿತೆ ವಿನೀತಾಗೆ
ಪ್ರತಿಜೈವಿಕಗಳಿಂದ ಯಾವುದೇ ಸೋಂಕನ್ನು ಗುಣಪಡಿಸಬಹುದು, ಆದ್ದರಿಂದ ನಾವು ರೋಗಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಎಂದು ಹೇಳಿಕೊಂಡಿದ್ದಾಳೆ. ತನ್ನ ಹೇಳಿಕೆ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾನಿಯಾಗೆ ಸಹಾಯ ಮಾಡಲು ವಿನೀತಾ ಯಾವ ಪ್ರಶ್ನೆಗಳನ್ನು ಕೇಳಬಹುದು? ಉತ್ತರ: ಸಾನಿಯಾದ ಹೇಳಿಕೆ ತಪ್ಪಾಗಿದೆ ಎಂದು ತಿಳಿಸಲು ವಿನೀತಾ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಬಹುದು. ಪ್ರತಿಜೈವಿಕಗಳು ಕೇವಲ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಸೋಂಕುಗಳನ್ನು ಮಾತ್ರ ಗುಣಪಡಿಸುತ್ತವೆ ಎಂದು ನಿನಗೆ ಗೊತ್ತಿದೆಯೇ? ವೈರಸ್ಗಳು, ಶಿಲೀಂಧ್ರಗಳು ಅಥವಾ ಇತರ ರೋಗಾಣುಗಳಿಂದ ಉಂಟಾಗುವ ಸೋಂಕುಗಳ ಮೇಲೆ ಪ್ರತಿಜೈವಿಕಗಳು ಪರಿಣಾಮ ಬೀರುತ್ತವೆಯೇ? ಪ್ರತಿಜೈವಿಕಗಳನ್ನು ವೈದ್ಯರ ಸಲಹೆ ಇಲ್ಲದೆ ಹೆಚ್ಚಾಗಿ ಬಳಸಿದರೆ ಪ್ರತಿಜೈವಿಕ ಪ್ರತಿರೋಧ ಉಂಟಾಗುವುದಲ್ಲವೇ? 7ನೇ ಪ್ರಶ್ನೆ. 1 ವರ್ಷದ ಅವಧಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ವರದಿಯಾದ ಡೆಂಗ್ಯೂ ಪ್ರಮಾಣದ ಸಂಖ್ಯೆಯ ಬಗ್ಗೆ ಈ ಕೆಳಗಿನ ಕೋಷ್ಟಕದಲ್ಲಿ ಮಾಹಿತಿ ಇದೆ. ವೈ ಅಕ್ಷದ ಮೇಲೆ ಪ್ರಕರಣಗಳ ಸಂಖ್ಯೆ ಮತ್ತು ಎಕ್ಸ್ ಅಕ್ಷದ ಮೇಲೆ ತಿಂಗಳು ಬರುವಂತೆ ಒಂದು ಸ್ತಂಭಲೇಖ ನಕ್ಷೆಯನ್ನು ರಚಿಸಿ ನಿಮ್ಮ ಸಂಶೋಧನೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಅಲ್ಲಿ ಕೊಟ್ಟಿರುವಂತಹ ಒಂದು ಗ್ರಾಫು. ಅದನ್ನು ನೋಡಿಕೊಂಡು ನೀವು ಉತ್ತರವನ್ನು ಬರೀಬೇಕು. ಮೊದಲನೇದು, ಯಾವ 3 ತಿಂಗಳಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಅಧಿಕವಾಗಿದ್ದವು? ಉತ್ತರ: ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಅತಿ ಹೆಚ್ಚಾಗಿದ್ದವು. 2ನೇ ಪ್ರಶ್ನೆ, ಯಾವ ತಿಂಗಳುಗಳಲ್ಲಿ ಪ್ರಕರಣಗಳು ಅತ್ಯಂತ ಕಡಿಮೆ ಇದ್ದವು? ಉತ್ತರ: ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಪ್ರಕರಣಗಳು ಅತ್ಯಂತ ಕಡಿಮೆ ಇದ್ದವು. 3ನೇ ಪ್ರಶ್ನೆ, ಡೆಂಗ್ಯೂ ಪ್ರಕರಣಗಳು ಗರಿಷ್ಠವಾಗಿರುವ ತಿಂಗಳುಗಳಲ್ಲಿ ಯಾವ ನೈಸರ್ಗಿಕ ಅಥವಾ ಪರಿಸರ ಅಂಶಗಳು ಕಾರಣವಾಗಿರಬಹುದು? ಉತ್ತರ: ಈ ಅವಧಿಯು ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಮಳೆಗಾಲವಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೀರು ನಿಲ್ಲುವುದು, ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಸೂಕ್ತ ವಾತಾವರಣ ಕಲ್ಪಿಸುವುದು ಮತ್ತು ತೇವಾಂಶ ಹೆಚ್ಚಾಗುವುದು ಈ ಪ್ರಕರಣಗಳ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳಾಗಿರಬಹುದು. 4ನೇದು, ಡೆಂಗ್ಯೂ ಪ್ರಕರಣಗಳು ಗರಿಷ್ಠವಾಗಿರುವ ತಿಂಗಳುಗಳಲ್ಲಿ ಡೆಂಗ್ಯೂ ಹರಡುವಿಕೆಯನ್ನು ಕಡಿಮೆ ಮಾಡಲು ಗರಿಷ್ಠ ಹಂತದ ಕಾಲೋಚಿತ ಅವಧಿಗಿಂತ ಮುಂಚಿತವಾಗಿ ಸಮುದಾಯ ಅಥವಾ ಸರ್ಕಾರವು ತೆಗೆದುಕೊಳ್ಳಬಹುದಾದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಿ. ಉತ್ತರ: ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಯಲು ಮನೆ ಮತ್ತು ಶಾಲೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಸೊಳ್ಳೆ ಪರದೆ ಮತ್ತು ಸೊಳ್ಳೆ ನಿರೋಧಕಗಳನ್ನು ಬಳಸುವುದು, ಮೈ ಮುಚ್ಚುವಂತಹ ಬಟ್ಟೆಗಳನ್ನು ಧರಿಸುವುದು, ಸಾರ್ವಜನಿಕವಾಗಿ ಸ್ವಚ್ಛತೆಯ ಅಭಿಯಾನಗಳನ್ನು ನಡೆಸಿ ಮತ್ತು ಸೊಳ್ಳೆಗಳ ನಿಯಂತ್ರಣಕ್ಕೆ ಕ್ರಿಮಿನಾಶಕಗಳನ್ನು ಸಿಂಪಡಿಸುವುದು. 8ನೇ ಪ್ರಶ್ನೆ, ನೀವು ಶಾಲಾ ಆರೋಗ್ಯ ಅಭಿಯಾನದ ಉಸ್ತುವಾರಿ ವಹಿಸಿದ್ದೀರಿ ಎಂದು ಊಹಿಸಿಕೊಳ್ಳಿ. ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಕಡಿಮೆ ಮಾಡಲು ನೀವು ಯಾವ ಪ್ರಮುಖ ಸಂದೇಶಗಳನ್ನು ಬಳಸುತ್ತೀರಿ? ಉತ್ತರ: ಶಾಲಾ ಆರೋಗ್ಯ ಅಭಿಯಾನದ ಉಸ್ತುವಾರಿಯಾಗಿ ನಾನು ಈ ಕೆಳಗಿನ ಪ್ರಮುಖ ಸಂದೇಶಗಳನ್ನು ಬಳಸುತ್ತೇನೆ. ಸಾಂಕ್ರಾಮಿಕ ರೋಗಗಳ ತಡೆಗೆ ಸ್ವಚ್ಛತೆಯೇ ಆರೋಗ್ಯದ ಮೂಲ. ಕೈಗಳನ್ನು ಸೋಪಿನಿಂದ ತೊಳೆದುಕೊಳ್ಳಿ, ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಬಳಸಿ ಮತ್ತು ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ. ಸಾಂಕ್ರಾಮಿಕವಲ್ಲದ ರೋಗಗಳ ತಡೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ, ಪೌಷ್ಟಿಕ ಆಹಾರ ಸೇವಿಸಿ, ಪ್ರತಿದಿನ ವ್ಯಾಯಾಮ ಮಾಡಿ ಮತ್ತು ಧೂಮಪಾನದಂತಹ ಹಾನಿಕಾರಕ ಅಭ್ಯಾಸಗಳಿಂದ ದೂರವಿರಿ. 9ನೇ ಪ್ರಶ್ನೆ, ಶೀತ, ಕೆಮ್ಮು ಅಥವಾ ಜ್ವರದಂತಹ ವೈರಸ್ ಸೋಂಕಿಗೆ ನಾವು ಪ್ರತಿಜೈವಿಕವನ್ನು ತೆಗೆದುಕೊಳ್ಳಬಾರದು ಎಂದು ಶಿಫಾರಸು ಮಾಡಲಾಗಿದೆ. ಈ ಶಿಫಾರಸ್ಸಿಗೆ ಸಂಭವನೀಯ ಕಾರಣವನ್ನು ನೀವು ನೀಡಬಹುದೇ? ಉತ್ತರ: ಪ್ರತಿಜೈವಿಕಗಳು ಕೇವಲ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಸೋಂಕುಗಳನ್ನು ಮಾತ್ರ ಗುಣಪಡಿಸುತ್ತವೆ. ಶೀತ, ಕೆಮ್ಮು ಮತ್ತು ಜ್ವರದಂತಹ ಕಾಯಿಲೆಗಳು ಹೆಚ್ಚಾಗಿ ವೈರಸ್ನಿಂದ ಉಂಟಾಗುತ್ತವೆ. ಆದ್ದರಿಂದ ಇವುಗಳ ವಿರುದ್ಧ ಪ್ರತಿಜೈವಿಕಗಳು ಕೆಲಸ ಮಾಡುವುದಿಲ್ಲ. ಅಲ್ಲದೆ ಅನಗತ್ಯವಾಗಿ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವುದರಿಂದ ಪ್ರತಿಜೈವಿಕ ಪ್ರತಿರೋಧ ಉಂಟಾಗುವ ಅಪಾಯವಿರುತ್ತದೆ. 10ನೇ ಪ್ರಶ್ನೆ, ಸೋಂಕಿತ ವ್ಯಕ್ತಿಯ ಮಲದಿಂದ ಕುಡಿಯುವ ನೀರು ಕಲುಷಿತಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವ ರೋಗಗಳು ಹರಡಬಹುದು? ಹೆಪಟೈಟಿಸ್ ಎ, ಕ್ಷಯ, ಪೋಲಿಯೋ ಜ್ವರ, ಕಾಲರಾ, ಚಿಕನ್ ಪಾಕ್ಸ್. ಉತ್ತರ: ಸೋಂಕಿತ ವ್ಯಕ್ತಿಯ ಮಲದಿಂದ ಕಲುಷಿತಗೊಂಡ ನೀರಿನ ಮೂಲಕ ಹರಡಬಹುದಾದ ರೋಗಗಳು ಹೆಪಟೈಟಿಸ್ ಎ, ಪೋಲಿಯೋ, ಕಾಲರಾ. 11ನೇ ಪ್ರಶ್ನೆ, ನಮ್ಮ ದೇಹವು ಮೊದಲ ಬಾರಿಗೆ ರೋಗಕಾರಕವನ್ನು ಎದುರಿಸಿದಾಗ ರೋಗ ನಿರೋಧಕ ಪ್ರತಿಕ್ರಿಯೆಯು ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಆದರೆ
ಮತ್ತೆ ಅದೇ ರೋಗಕಾರಕ್ಕೆ ತೆರೆದುಕೊಂಡಾಗ ದೇಹದ ರೋಗ ನಿರೋಧಕ ಪ್ರತಿಕ್ರಿಯೆಯು ಮೊದಲ ಬಾರಿಗೆ ಹೋಲಿಸಿದರೆ ಬಹಳ ಹೆಚ್ಚಾಗಿರುತ್ತದೆ. ಇದೇಕೆ ಹೀಗೆ? ಉತ್ತರ: ಇದಕ್ಕೆ ಕಾರಣ ನಮ್ಮ ದೇಹದ ಅಕ್ವೈರ್ಡ್ ಇಮ್ಯುನಿಟಿ ಅಥವಾ ಆರ್ಜಿತ ರೋಗ ನಿರೋಧಕ ಶಕ್ತಿ. ದೇಹವು ಮೊದಲ ಬಾರಿಗೆ ರೋಗಕಾರಕ್ಕೆ ಒಡ್ಡಿಕೊಂಡಾಗ ರೋಗ ನಿರೋಧಕ ವ್ಯವಸ್ಥೆಯು ಅದನ್ನು ಗುರುತಿಸಲು ಮತ್ತು ಅದರ ವಿರುದ್ಧ ಹೋರಾಡಲು ಕಲಿಯುತ್ತದೆ. ಎರಡನೇ ಬಾರಿ ಅದೇ ರೋಗಕಾರಕ ದೇಹವನ್ನು ಪ್ರವೇಶಿಸಿದಾಗ ರೋಗ ನಿರೋಧಕ ವ್ಯವಸ್ಥೆಯು ಅದನ್ನು ಈಗಾಗಲೇ ನೆನಪಿನಲ್ಲಿಟ್ಟುಕೊಂಡಿರುವುದರಿಂದ ತಕ್ಷಣವೇ ಬಲವಾದ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಮೇನ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ರೋಗಕಾರಕ ಜೀವಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ: ರೋಗಕಾರಕಗಳು. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡದ ರೋಗಗಳನ್ನು ಡ್ಯಾಶ್ ರೋಗಗಳು ಎಂದು ಕರೆಯುತ್ತಾರೆ. ಉತ್ತರ: ಸಾಂಕ್ರಾಮಿಕವಲ್ಲದ. ಗಾಳಿಯು ಎಷ್ಟು ಸ್ವಚ್ಛವಾಗಿದೆ ಎಂದು ತಿಳಿಯಲು ಡ್ಯಾಶ್ ಸಹಾಯ ಮಾಡುತ್ತದೆ. ಉತ್ತರ: ವಾಯು ಗುಣಮಟ್ಟ ಸೂಚ್ಯಂಕ. ನಾವು ಅನುಭವಿಸುವುದನ್ನು ಡ್ಯಾಶ್ ಎನ್ನಲಾಗುತ್ತದೆ ಲಕ್ಷಣ. ಆದರೆ ನೋಡಬಹುದಾದ ಅಥವಾ ಅಳೆಯಬಹುದಾದದ್ದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೂಚನೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿದ ಮೊದಲ ಪ್ರತಿಜೈವಿಕ ಡ್ಯಾಶ್. ಉತ್ತರ: ಪೆನ್ಸಿಲಿನ್. ರೋಗಗಳ ವಿರುದ್ಧ ಹೋರಾಡುವ ನಮ್ಮ ದೇಹದ ನೈಸರ್ಗಿಕ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ: ರೋಗ ನಿರೋಧಕ ಶಕ್ತಿ. ಎಡ್ವರ್ಡ್ ಜೆನ್ನರ್ ಅವರು ಜನರನ್ನು ರಕ್ಷಿಸಲು ಡ್ಯಾಶ್ ರೋಗದ ಮೂಲಕ ಮೊದಲ ಲಸಿಕೆಯನ್ನು ಕಂಡುಹಿಡಿದರು. ಉತ್ತರ: ಸಿಡುಬು. ಎರಡನೇ ಮೇನ್, ಕೆಳಗಿನ ರೋಗಗಳನ್ನು ಹೆಸರಿಸಿ. ಮೊದಲನೇದು, ಲಸಿಕೆ ನೀಡುವ ಮೂಲಕ ನಿರ್ಮೂಲನೆ ಮಾಡಲಾದ ಮಾರಣಾಂತಿಕ ಕಾಯಿಲೆ ಸಿಡುಬು. ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಹಾರ್ಮೋನ್ ಅಸಮತೋಲನಕ್ಕೆ ಸಂಬಂಧಿಸಿದ ದೀರ್ಘಕಾಲಿಕ ಸಾಂಕ್ರಾಮಿಕವಲ್ಲದ ರೋಗ ಮಧುಮೇಹ. ಮೂರನೇದು, ಕೀಟಗಳ ಮೂಲಕ ಹರಡುವ ಪ್ರೋಟೋಜೋವಾಗಳಿಂದ ಉಂಟಾಗುವ ಸಾಂಕ್ರಾಮಿಕ ರೋಗ ಮಲೇರಿಯಾ. 4, ಕಲುಷಿತ ಅಥವಾ ಆಹಾರ ಅಥವಾ ನೀರಿನ ಮೂಲಕ ಹರಡುವ ಮತ್ತು ಕರುಳಿನಲ್ಲಿ ಹುಳುಗಳಿಂದ ಉಂಟಾಗುವ ರೋಗ ಆಸ್ಕ್ಯಾರಿಸಿಸ್. 5ನೇದು, ಕೆಮ್ಮು, ಜ್ವರ, ಸುಸ್ತು, ಹಸಿವಾಗದಿರುವುದು ಮತ್ತು ರಾತ್ರಿ ಬೆವರು ಇವುಗಳಿಂದ ಗುಣಲಕ್ಷಣಗಳಿರುವ ರೋಗ ಕ್ಷಯರೋಗ. ನೆಕ್ಸ್ಟ್ ಮೇನ್, ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ರೋಗಕಾರಕಗಳು ಎಂದರೇನು? ಉತ್ತರ: ರೋಗಕಾರಕಗಳು ಎಂದರೆ ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳು, ಹುಳುಗಳು ಮತ್ತು ಪ್ರೋಟೋಜೋವಾಗಳಂತಹ ರೋಗವನ್ನು ಉಂಟುಮಾಡುವ ಜೀವಿಗಳು. ಎರಡನೇ ಪ್ರಶ್ನೆ, ಲಕ್ಷಣಗಳು ಮತ್ತು ಸೂಚನೆಗಳ ನಡುವಿನ ವ್ಯತ್ಯಾಸವೇನು? ಲಕ್ಷಣಗಳು ಎಂದರೆ ನಾವು ಅನುಭವಿಸುವುದು, ಆದರೆ ಸೂಚನೆ ಎಂದರೆ ಕಾಣುವ ಅಥವಾ ಅಳೆಯಬಹುದಾದದ್ದು. ಉದಾಹರಣೆಗೆ ಹೆಚ್ಚಿನ ದೇಹದ ಉಷ್ಣತೆ. ಮೂರನೇ ಪ್ರಶ್ನೆ, ವಾಯು ಗುಣಮಟ್ಟ ಸೂಚ್ಯಂಕ ಏಕೆ ಮುಖ್ಯ? ಉತ್ತರ: ವಾಯು ಗುಣಮಟ್ಟ ಸೂಚ್ಯಂಕವು ಗಾಳಿ ಎಷ್ಟು ಸ್ವಚ್ಛವಾಗಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯವಾಗಿರಲು ಮುಖ್ಯವಾಗಿದೆ. ನಾಲ್ಕನೇ ಪ್ರಶ್ನೆ, ವೇರಿಯೋಲೇಷನ್ ಎಂದರೇನು? ಉತ್ತರ: ವೇರಿಯೋಲೇಷನ್ ಎನ್ನುವುದು ಸಿಡುಬು ರೋಗದ ಹುಣ್ಣಿನಿಂದ ವಸ್ತುಗಳನ್ನು ತೆಗೆದುಕೊಂಡು ಚರ್ಮವನ್ನು ಕೆರೆದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಂಪ್ರದಾಯಿಕ ಭಾರತೀಯ ವಿಧಾನವಾಗಿತ್ತು. 5ನೇ ಪ್ರಶ್ನೆ, ಮೊದಲ ಪ್ರತಿಜೈವಿಕವನ್ನು ಯಾರು ಕಂಡುಹಿಡಿದರು? ಉತ್ತರ: ಮೊದಲ ಪ್ರತಿಜೈವಿಕವನ್ನು ಪೆನ್ಸಿಲಿನ್ ಅನ್ನು 1928ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಕಂಡುಹಿಡಿದರು. 4ನೇ ಮೇನ್, 2 ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇ ಪ್ರಶ್ನೆ, ಒಂದೇ ರೀತಿಯ ಪರಿಸರದಲ್ಲಿ ವಾಸವಿದ್ದರೂ ಕೆಲವರು ಪದೇ ಪದೇ ಏಕೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ? ಉತ್ತರ: ಇದು ರೋಗಗಳ ವಿರುದ್ಧ ಹೋರಾಡುವ ದೇಹದ ನೈಸರ್ಗಿಕ ಸಾಮರ್ಥ್ಯದಿಂದ ಉಂಟಾಗುತ್ತದೆ. ಇದನ್ನು ರೋಗ ನಿರೋಧಕ ಶಕ್ತಿ ಎಂದು ಕರೆಯುತ್ತಾರೆ. ಇಂತಹ ರೋಗಗಳ ವಿರುದ್ಧ ಹೋರಾಡಲು ನಮ್ಮ ದೇಹವು ರೋಗ ನಿರೋಧಕ ವ್ಯವಸ್ಥೆ ಎಂಬ ವಿಶೇಷ ವ್ಯವಸ್ಥೆಯನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ದೀರ್ಘಕಾಲಿಕ ಕಾಯಿಲೆಗಳು ಎಂದರೇನು? ಉತ್ತರ: ದೀರ್ಘಕಾಲಿಕ ಕಾಯಿಲೆಗಳು ದೀರ್ಘ ಸಮಯದವರೆಗೆ, ಅಂದರೆ ಸಾಮಾನ್ಯವಾಗಿ 3 ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯುವ ಸ್ಥಿತಿಗಳಾಗಿವೆ. ಇಂತಹ ಕಾಯಿಲೆಗಳಿಗೆ ಕ್ಯಾನ್ಸರ್, ಮಧುಮೇಹ ಮತ್ತು ಅಸ್ಥಮಾಗಳು ಉದಾಹರಣೆಯಾಗಿವೆ. ಮೂರನೇ ಪ್ರಶ್ನೆ, ಸಮುದಾಯದ ನೇತೃತ್ವದ ನೈರ್ಮಲ್ಯ ಅಭಿಯಾನಗಳು ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡಬಹುದು? ಉತ್ತರ: ಈ ಅಭಿಯಾನಗಳು ಶೌಚಾಲಯಗಳನ್ನು ನಿರ್ಮಿಸಲು ಮತ್ತು ಬಳಸಲು ಉತ್ತೇಜಿಸುತ್ತವೆ. ಇದು ಬಹಿರ್ದೆಸೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ.
ಇದು ಮಕ್ಕಳ ಆರೋಗ್ಯವನ್ನು ಸುಧಾರಿಸಲು ಮತ್ತು ಅತಿಸಾರ ಹಾಗೂ ಸೋಂಕುಗಳ ಪ್ರಕರಣಗಳನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ. ಒಂದೇ ರೋಗಕಾರಕ್ಕೆ ಎರಡನೇ ಬಾರಿ ಒಡ್ಡಿಕೊಂಡಾಗ ರೋಗನಿರೋಧಕ ಪ್ರತಿಕ್ರಿಯೆ ಏಕೆ ಬಲವಾಗಿರುತ್ತದೆ? ಉತ್ತರ: ದೇಹವು ಮೊದಲ ಬಾರಿಗೆ ರೋಗಕಾರಕವನ್ನು ಎದುರಿಸಿದಾಗ ರೋಗನಿರೋಧಕ ಪ್ರತಿಕ್ರಿಯೆಯು ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಎರಡನೇ ಬಾರಿ ಒಡ್ಡಿಕೊಂಡಾಗ ದೇಹವು ರೋಗಕಾರಕವನ್ನು ಗುರುತಿಸುತ್ತದೆ ಮತ್ತು ಹೆಚ್ಚು ಬಲವಾದ ರೋಗನಿರೋಧಕ ಪ್ರತಿಕ್ರಿಯೆಯನ್ನು ನೀಡುತ್ತದೆ. 5ನೇ ಪ್ರಶ್ನೆ, ಪ್ರತಿಜೈವಿಕ ಪ್ರತಿರೋಧ ಎಂದರೇನು? ಉತ್ತರ: ಇದು ಒಂದು ನಿರ್ದಿಷ್ಟ ಪ್ರತಿಜೈವಿಕದಿಂದ ಹಿಂದೆ ಸಾಯುತ್ತಿದ್ದ ಬ್ಯಾಕ್ಟೀರಿಯಾಗಳು ಚಿಕಿತ್ಸೆಯ ಹೊರತಾಗಿಯೂ ಬದುಕುಳಿದು ಸಂತಾನೋತ್ಪತ್ತಿ ಮಾಡುವ ವಿದ್ಯಮಾನವಾಗಿದೆ. ಇದು ಹೆಚ್ಚಾಗಿ ಪ್ರತಿಜೈವಿಕಗಳ ಅವಿವೇಕದ ಬಳಕೆಯಿಂದ ಉಂಟಾಗುತ್ತದೆ. 5ನೇ ಮೇನ್ 4 ವಾಕ್ಯಗಳ ಪ್ರಶ್ನೆ ಮತ್ತು ಉತ್ತರಗಳು. ಮೊದಲನೇದು, ಲಸಿಕೆಗಳು ರೋಗಗಳ ವಿರುದ್ಧ ನಮ್ಮ ದೇಹವನ್ನು ಹೇಗೆ ರಕ್ಷಿಸುತ್ತವೆ? ಉತ್ತರ: ಲಸಿಕೆಗಳು ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಕಾರಕ ಸೂಕ್ಷ್ಮಾಣುಗಳನ್ನು ಗುರುತಿಸಲು ಮತ್ತು ದಾಳಿ ಮಾಡಲು ತರಬೇತಿ ನೀಡುವ ಮೂಲಕ ನಿರ್ದಿಷ್ಟ ರೋಗಗಳ ವಿರುದ್ಧ ಹೋರಾಡಲು ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತವೆ. ಇವು ರೋಗಕಾರಕ ಅಥವಾ ಲಸಿಕೆಗೆ ಒಡ್ಡಿಕೊಂಡ ನಂತರ ಅಭಿವೃದ್ಧಿಯಾಗುವ ಆರ್ಜಿತ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತವೆ. ಇವುಗಳನ್ನು ದುರ್ಬಲಗೊಂಡ ಅಥವಾ ಸತ್ತ ರೋಗಕಾರಕಗಳಿಂದ ಅಥವಾ ಸೂಕ್ಷ್ಮಾಣುವಿನ ಹಾನಿಕಾರಕವಲ್ಲದ ಭಾಗಗಳಿಂದ ತಯಾರಿಸಬಹುದು. ಕೆಲವು ಹೊಸ ಲಸಿಕೆಗಳು ನಮ್ಮ ದೇಹದ ಜೀವಕೋಶಗಳಿಗೆ ಸೂಕ್ಷ್ಮಾಣುವಿನ ಹಾನಿಕಾರಕವಲ್ಲದ ಭಾಗವನ್ನು ತಯಾರಿಸಲು ಸೂಚನೆ ನೀಡುತ್ತವೆ. ಇದನ್ನು ರೋಗ ನಿರೋಧಕ ವ್ಯವಸ್ಥೆಯು ನಂತರ ಹೋರಾಡಲು ಕಲಿಯುತ್ತದೆ. 2ನೇ ಮೇನ್, ಪಠ್ಯದ ಆಧಾರದ ಮೇಲೆ ಸಾಂಕ್ರಾಮಿಕ ರೋಗಗಳು ಹರಡುವ ಪ್ರಾಥಮಿಕ ವಿಧಾನಗಳು ಯಾವುವು? ಉತ್ತರ: ನಾವು ಉಸಿರಾಡುವ ಗಾಳಿಯ ಮೂಲಕ ಅಥವಾ ಕಲುಷಿತ ಆಹಾರ ಮತ್ತು ನೀರನ್ನು ಸೇವಿಸುವುದರಿಂದ ದೇಹವನ್ನು ಪ್ರವೇಶಿಸುವ ರೋಗಕಾರಕಗಳಿಂದ ಸಾಂಕ್ರಾಮಿಕ ರೋಗಗಳು ಉಂಟಾಗುತ್ತವೆ. ಇವು ಕೈಕುಲುಕುವಂತಹ ನೇರ ಸಂಪರ್ಕದ ಮೂಲಕ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡಬಹುದು. ಹೆಚ್ಚುವರಿಯಾಗಿ ಟವಲ್ ಮತ್ತು ಕರವಸ್ತ್ರಗಳಂತಹ ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳುವಂತಹ ಪರೋಕ್ಷ ಸಂಪರ್ಕವು ಈ ರೋಗಕಾರಕಗಳನ್ನು ಹರಡಬಲ್ಲದು. ಅಂತಿಮವಾಗಿ, ಸೊಳ್ಳೆಗಳು ಮತ್ತು ಇತರ ಕೀಟಗಳು ಆರೋಗ್ಯವಂತ ಜನರಿಗೆ ರೋಗಗಳನ್ನು ಹರಡಲು ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. 3ನೇ ಪ್ರಶ್ನೆ, ಆರೋಗ್ಯಕರ ಜೀವನ ಶೈಲಿಯು ರೋಗಗಳನ್ನು ತಡೆಗಟ್ಟಲು ಹೇಗೆ ಕೊಡುಗೆ ನೀಡುತ್ತದೆ? ಉತ್ತರ: ಆರೋಗ್ಯಕರ ಜೀವನ ಶೈಲಿಯು ಆರೋಗ್ಯಕರ ದೇಹ ಮತ್ತು ಮನಸ್ಸು ಎರಡನ್ನೂ ಬೆಂಬಲಿಸುವುದರಿಂದ ಇದು ಅತ್ಯಗತ್ಯವಾಗಿದೆ. ಇದು ಹಣ್ಣುಗಳು ಮತ್ತು ತರಕಾರಿಗಳಂತಹ ಪೌಷ್ಟಿಕಾಂಶದ ಸಮತೋಲಿತ ಆಹಾರವನ್ನು ಸೇವಿಸುವುದನ್ನು ಮತ್ತು ಸಂಸ್ಕರಿಸಿದ ಕೊಬ್ಬಿನ ಅಥವಾ ಸಕ್ಕರೆ ಅಂಶವಿರುವ ಆಹಾರಗಳನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ. ದೈಹಿಕವಾಗಿ ಸಕ್ರಿಯವಾಗಿರುವುದು, ಸ್ಕ್ರೀನ್ ಸಮಯವನ್ನು ಮಿತಿಗೊಳಿಸುವುದು ಮತ್ತು ಸಾಕಷ್ಟು ನಿದ್ರೆ ಮಾಡುವುದು ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯಲು ಮತ್ತು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂತಿಮವಾಗಿ, ತಂಬಾಕು, ಮದ್ಯಪಾನ ಮತ್ತು ವ್ಯಸನಕಾರಿ ಔಷಧಗಳಂತಹ ಹಾನಿಕಾರಕ ಪದಾರ್ಥಗಳನ್ನು ತಪ್ಪಿಸುವುದು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ. ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರ. ಅದರ ಜೊತೆಗೆ ನಾನು ಇನ್ನು ಸ್ವಲ್ಪ ಹೆಚ್ಚುವರಿ ಪ್ರಶ್ನೆಗಳನ್ನು ಸಹ ನೀಡಿದ್ದೆ. ನಿಮ್ಮೆಲ್ರಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಹೆಲ್ಪ್ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.